ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಕೂಲಿ ಮಾಡೋ ಅಂತ ಗುಂಡ್ಗೆ ಇರೋನು ಬರ್ಲಿ. ಕೂಲಿ ಮಾಡೋರು ಎಲ್ಗೋಗ್ಬೇಕು? ಒಂದೊಂದ್ ಸಂಘದಲ್ಲಿ 5-5 ಲಕ್ಷ ದುಡ್ಡು ಎತ್ತಿದೀವಿ. ಅದ್ ಅವ್ನ್ ಕೊಡ್ತಾನೆ ನಮ್ಗೆ. ಅವ್ನ ಯಾವ ನಮ್ಮ ಭೂಮಿ ನಮ್ಮಕ್ಕೂ, ಅವ್ನ ಯಾವ ನಮ್ಗೆ ದುಡ್ಡು ಹಾಕಕ್ ಅವನು ಮಗ ಶಾಸಕರಾಗಬೇಕು. ಸುಮ್ ಮನೇಲಿ ಬಳೆ ತೊಟ್ಕೊಂಡಿರ್ಬೇಕು. ನನಗನ್ನಿಸ್ತದೆ DK ಶಿವಕುಮಾರ್ಗೆ ಕಣ್ಣಿಮ್ರೋಗವೆ. ಮುಂದಿನ ದಿನದಲ್ಲಿ ಇವ್ರಿಗೆ ಅಕ್ವ ನಿಲ್ಸಿಲ್ಲ ಅಂದ್ರೆ ಧೂಳ ತೂತ್ಬಿಡ್ತಿದೆ. ಅವ್ರ ವಂಶ ನಿರಂಶ ಆಗೋಗ್ಲಿ. ಅದು ಅಲ್ಲದೆ ರೈತರಲ್ಲ, ಅವರು ರೈತರಲ್ಲ, ನಾನೇ ರೈತರು ಅಂತ ಅಲ್ಲ ಅವ್ನು ಹೇಳ್ಬೋದು. ಈ ರೈತರು ಯಾರು ಅನ್ನೋದ ಸುತ್ತಮುತ್ತ ಹಳ್ಳಿ ಅಕ್ವೈರ್ ಮಾಡಕ್ ಅವನಲ್ಲ. ಆ ರೈತರನ್ನೆಲ್ಲ ಬಂದು ನಿನಗಿದೆಲ್ಲ ಅರ್ಥ ಆಗುದಿಲ್ಲ, ಸುಮ್ನಿರು. ಆ ರೈತರು ಬಂದು ಆ ರೈತರನ್ನ ಇವನು ಕೇಳಲಿ. ಈ ರೈತರಲ್ವೇ, ಅವ್ರ ಗಂಡಸ್ರಲ್ವೇ, ಅವ್ರ ಚಡ್ಡಿಕ್ಲಿವೆ ಅನ್ನೋದ ಕೇಳಿ ನೋಡ್ಲಿ. ಈಗ ಚಾಲೆಂಜ್ ಮಾಡ್ತಾ ಇದ್ರ DK ಶಿವಕುಮಾರ್ ಅವರು ಬರ್ಬೇಕು ಅಂತ. ಕೂಲಿ ಮಾಡೋರ್ನ ಎಲ್ಲ ಕಳ್ಸಾರಂತೆ. ಏನ್ ಕೊಡ್ತಾರಂತೆ ಕೂಲಿ ಮಾಡೋರ್ಗೆ? ಕೇಳಿ ನೀವು. ಕೂಲಿ ಮಾಡೋ ಅಂತ ಗುಂಡ್ಗೆ ಇರೋನು ಬರ್ಲಿ. ಕೂಲಿ ಮಾಡೋರು ಎಲ್ಗೋಗ್ಬೇಕು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನ್ ಜೀವನ ಮಾಡ್ಬೇಕು? ಜಮೀನಿರೋರ್ಗೆಲ್ಲ ದುಡ್ಡು ಕೊಟ್ಬಿಡ್ತಾರೆ. ಕೂಲಿ ಮಾಡೋರ್ಗೆ ಏನ್ ಕೊಡ್ತಾರೆ? ಹೊಸ ಕಟ್ಕೊಂಡಿದ್ದೀರಾ? ಹೊಸ ಕಟ್ಕೊಂಡಿದ್ದೀರಾ? ಹೊಸ ಇಲ್ಲ, ಏನು ಇಲ್ಲ. ಕೂಲಿ ಕೆಲ್ಸಕ್ಕೆ ಕೂಲಿ ಕೆಲ್ಸಕ್ಕೆ ಹೋಯ್ತೀವಿ. ಅದ್ ಏನ್ ಕಟ್ಕೊಡ್ತಾನೆ ನಮ್ಗೆ ಕೂಲಿ ಮಾಡೋರ್ಗೆ? ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಒಂದೊಂದ್ ಸಂಘದಲ್ಲಿ 5-5 ಲಕ್ಷ ದುಡ್ಡು ಎತ್ತಿದೀವಿ. ಅದ್ ಅವ್ನ್ ಕೊಡ್ತಾನೆ ನಮ್ಗೆ ಕೊಡಲ್ಲ. ನಾವೇ ಹಾಲ್ ಕರ್ದಿ ಕೂಲಿ ಮಾಡಿ ಈಗ ನಮ್ಮ ಮಕ್ಳುಗಳ್ನ ಕೇಳಕ್ಕಾಯ್ತದೆ? ನಮ್ ಗಂಡದಿರಿಲ್ಲ, ಕೇಳಕ್ಕಾಯ್ತದೆ ನಾವು? ಅವ್ನ ಯಾವ ನಮ್ಮ ಭೂಮಿ ನಮ್ಮಕ್ಕೂ, ಅವ್ನ ಯಾವ ನಮ್ಗೆ ದುಡ್ಡು ಹಾಕಕ್ ಅವನು? ಅವನ್ ಯಾರು ಹಾಕಕ್ಕೆ? ಬಾಲಕೃಷ್ಣ ಅವರು ಅಲಗಿಸ್ತಾರ ಅಷ್ಟೇ. ಏನು ಮೊನ್ನೆ ರಾಮನಗರ ಕರ್ಕೊಬಿಟ್ಟು ರಾಮನಗರಕ್ಕೆ ಬಂದ್ಬಿಟ್ಟು ರೈತರೆಲ್ಲ ನಾನೇನೋ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು 10 ಗಂಟೆ ಒಳಗಡೆ ಸೇರಿಸ್ಕೊಬಿಟ್ಟು ಅವನು ಒಳಗಡೆ ಹೋದವನು ಈಚೆಗೆ ಬರ್ದೆ ಹೋದ. ರೈತರೆಲ್ಲ ನಾವು ಈಚೆ ನಿಂತಿದ್ದೀವಿ ರಾಮನಗರದಲ್ಲಿ. ಸಾರ್ ಬನ್ನಿ 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 ಅಂದರೆ ಇರಪ್ಪ ಬರ್ತೀನಿ ಎಲ್ಲ ಒಳಗಡೆ ನಿಂತ್ಕೊಂಡು ಒಳಗಡೆ ರೂಮ್ ಸೇರ್ಕೊಬಿಟ್ಟ ಈಚೆಗೆ ಬರ್ದೆ ಹೋದ್ರು. ಅದು ಯಾತಕ್ಕೆ ಬಾಳ್ಬೇಕು? ಶಾಸಕರಾಗಿ ನೋಡ್ರಪ್ಪ ಎಲ್ಲ ನಮಗೆ ಓಟ್ ಹಾಕಿದ್ದೀರಿ, ಏನೋ ಮಾತಾಡಿದ್ದೀನಿ, ಏನೋ ಮಾತಾಡ್ತೀನಪ್ಪ. DK ಶಿವಕುಮಾರ್ ತಾವೋ ಯಾರು ತಾವೋ ಮಾತಾಡ್ತೀನಿ ಅಂತ ಏನು ಮಾತಾಡ್ಬೇಕಲ್ವಾ? ರೈತರು ಮಗನೇ ಕೊಡದೆ ಹೋದ ಪಾರ್ಟಿ. ಲಾಸ್ಟ್ಗೆ ಅಡ್ಡ ಹಾಕೋಬಿಟ್ಟು ನಾವು ಅಡ್ಡ ಹಾಕೊಂಡ್ಮೇಲೆ ಮಾತಾಡ್ದ. ಹಂಗೂ ಎಡೆ ಮಾಡ್ಕೊಂಡು ಜಾಗ ಮಾಡ್ಕೊಂಡು ಖಾಲಿ ಮಾಡ್ಕೋಗವ್ರು. ಯಾತಕ್ಕೆ ಶಾಸಕರಾಗಬೇಕು? ಹೇಳ್ರಪ್ಪ, ಹೇಳ್ರು. ಸುಮ್ ಮನೇಲಿ ಬಳೆ ತೊಟ್ಕೊಂಡಿರ್ಬೇಕು. ಸುಳ್ಳು ಹೇಳ್ತಾನೆ ಅಂತಲ್ಲ, ಬಳೆ ತೊಟ್ಕೊಂಡಿರ್ಬೇಕು. ಆಮೇಲೆ ಇನ್ನೂ ಒಂದು ನಮ್ಮ ಹತ್ರ ಇರೋದೇ 10 ಗುಂಟೆಗೆ ಹುಲ್ಲು ಹಾಕೊಂಡಿದ್ದೀವಿ ನಾವು. ಒಂದು 8 ಟಗರು ಮರಿ ಸಾಕೊಂಡಿದ್ದೀನಿ. ಬನ್ನಿ ನೋಡೋರಿ, ಇಲ್ಲೇ ಪಕ್ಕದಲ್ಲಿ. ನಾನು ಹತ್ರಲ್ಲೇ ಜೀವನ ಮಾಡ್ತಾ ಇಲ್ವಾ? ನಾವೂ ಒಂದು ಯಾವುದನ್ನ ಟಗರು ಮರಿ ಮನೆ ತವಿದ್ರೆ ಒಂದು ನಾಳೆ ದಿವಸ ಏನ್ಕನ್ನ ಖರ್ಚಾಯ್ತದೆ, ಒಂದು 2 ಲಕ್ಷ ದುಡ್ಡು ಬಂದ್ರಿ ಅಂತ ನಾವು ಜೀವನ ಮಾಡಿಕೊಂಡು, ನಾವು 2 ಮಕ್ಕಳು ಇದ್ದು, ಹೆಣ್ಮಕ್ಳು 2 ಮಕ್ಳಿಗೂ ಮದುವೆ ಮಾಡಿದ್ದೀನಿ. ಅದೇ ಥರ ಮಾಡಿಕೊಂಡು ನಾವೇನು ಒಬ್ರು ತಾವೋಗಿ ಈಗ ಅವತ್ತಿಂದ ಇಲ್ಲದೆ ಹೋದದ್ದು ಇವತ್ತು ಬೇರೆ ಎಕ್ಸ್ಟ್ರಾ ಬಂದ್ಬಿಡ್ತದೆ. ಇವ್ನು 2 ಕೋಟಿ ಕೊಟ್ಬಿಡ್ತಾನೆ ಅಂದಕ್ಕೆ ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಬೇಜಾರು ಮಾಡ್ಕೋಬೇಡಿ. 2 ಕೋಟಿ ಕೊಡ್ತಾನೆ ಅಂದ್ಬಿಟ್ಟು 2 ಕೋಟಿ ಏನು ಕಾಯ್ತದೆ ನಮಗೆ ಸ್ವಾಮಿ? ನಾವಿರೋ ಜೀವನ ಹೆಂಗಿರ್ತದೆ? ಅಲ್ಲಿ ಯಾರೋ ಒಬ್ಬ ಹೇಳ್ತಾನಂತೆ, ಈ ಕಾಂಗ್ರೆಸ್ ಮುಖಂಡರು ಇದು ಕೆರೆ ನೀರಿಂದು ಎಲ್ಲ ಇದು ಕ್ಯಾನ್ಸರ್ ಬರ್ತದೆ. ನೀವು ಬೆಳೆದಿರೋ ಮಾವಿನ ಹಣ್ಣು, ನೀವು ಬೆಳೆದಿರೋ ತರಕಾರಿ ತಿಂದ್ರೆ ಕ್ಯಾನ್ಸರ್ ಅಂತೆ. ಇಲ್ಲಿರೋರು ಎಲ್ರಿಗೂ ಕ್ಯಾನ್ಸರ್ ಹಂಗಾದ್ರೆ? ಈಗ ಇನ್ನೂ ಒಂದು ಆ ಬೆಳೆ ಸೋತೆಕಾಯಿ ಬೆಳೆದಿರ್ತೀವಿ, ಸೋತೆಕಾಯಿ ತಿನ್ಬಿಟ್ರು ಕ್ಯಾನ್ಸರ್ ಬಂದ್ಬಿಟ್ಟದೆ. ಆ DK ಹೇಳ್ರಿ, ಇಲ್ಲಿ ಬಂದ್ಬಿಟ್ಟು ಡಾಕ್ಟ್ರನ್ನ ಕರ್ಕವ್ರಪ್ಪ. ಇಲ್ಲಿ ಬನಗಿರಿ ಮ್ಯಾಂಜೇಗೊಂದೊಡ್ಡಿ ಇವೆಲ್ಲ ಸುತ್ತಮುತ್ತ ಎಲ್ಲ ಇಲ್ಲಿ ಡಾಕ್ಟ್ರು ಬಂದವ್ರೆ. ಡಾಕ್ಟ್ರನ್ನ ಕರ್ಕೊಂಡ್ಬಿಟ್ಟು ರೈತರುಗಳಿಗೆ ಏನು ಕಾಯಿಲೆ ಇದೆ ಅಂತ ತೋರಿಸಿ, ಕ್ಯಾನ್ಸರ್ ಅದೇ ಅಂತ. ನಮ್ಮ ದೇಶ ಇದೆ ರೀ, ನಾವು ಕೊಟ್ಟಿರೋ ದೇಶ ಇದು. ಆಮೇಲೆ ಪಪ್ಪಾಯಿ ನೀರು ಹಿಡ್ದೆ ಇಟ್ಕೊಂಡೆ ಪಪ್ಪಾಯಿ ಇಟ್ಕೊಂಡ್ಬಿಟ್ಟಿರ್ತದೆ ಕ್ಯಾನ್ಸರ್ ಬರೋಕ್ಕೆ. ಮಾವಿನ ಹಣ್ಣಿಗೂ ಬಂದ್ಬಿಟ್ಟದ. ಈಗ ಅಡಿಕೆ ತೆಂಗಿನಕಾಯಿ ಎಲ್ಲ ಹೋಯ್ತಾ ಇಲ್ವಾ? ಬೆಂಗಳೂರೇ ತಿಂತಾ ಇಲ್ವಾ? ಎಲ್ಲ ಕಾಯಿಲೆ ಬಂದು ಹೋಗ್ಬಿಟ್ಟವ್ರ. ಅಲ್ಲ ಮೇಡಮ್, ಎಲ್ಲ ಹೋಗ್ಬಿಟ್ಟ. ನನಗನ್ನಿಸ್ತದೆ DK ಶಿವಕುಮಾರ್ಗೆ ಕಣ್ಣಿಮ್ರೋಗವೆ. ನನಗಿರೋದು ಒಂದೇ ಕಣ್ಣು. 22 ಊರಲ್ಲೂ ನೋಡಿದ್ದೀನಿ.
ಎರಡನೇ ಒಂದೇ ಮಲ್ನಾಡಿದ್ದಂಗದೆ ಯಾರೆಲ್ಲ ಮಲ್ನಾಡ್ಗೆ ಹೋಗಿದ್ದಾರೆ ಇಲ್ಲೇ ಅದ ಮಲ್ನಾಡು ಅಂತೀನಿ ಅವ್ನ ಕಣ್ಣು ನಿಮ್ರೋಗವೇನೋ ಮುಂದಿನ ದಿನದಲ್ಲಿ ಇವ್ರಿಗೆ ಅಕ್ವಾರಿ ನಿಲ್ಲಿಸಲಿಲ್ಲ ಅಂದರೆ ಧೂಳ ತೂತ್ಬಿಡ್ತಿದೆ ಅವ್ರ ವಂಶ ನಿರಂಶ ಆಗೋಗ್ಲಿ. ಅವ್ರೇನೋ ಮಾತಾಡ್ತಾರೆ ಮೇಡಮ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.